ಶಿವಮೊಗ್ಗ ಯುವತಿಯೊಬ್ಬಳ ವಿರುದ್ಧ ಲವ್ ಮ್ಯಾರೇಜ್ ದೋಖಾ ಆರೋಪ ಕೇಳಿ ಬಂದಿದೆ. ಹಣಕ್ಕಾಗಿ ಮದುವೆಯಾಗೋದೇ ಈಕೆಯ ಖಯಾಲಿ ಅಂತೇಳಿ ಆರೋಪಿಸಲಾಗ್ತಾ ಇದೆ. ಸನ್ನಿಧಿ HY ಎಂಬ ಯುವತಿಯ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದು. ಸಂಕೇತ್ ಎಂಬಾತನನ್ನ ಮದುವೆಯಾಗಿ 20 ಲಕ್ಷ ರೂಪಾಯಿವರೆಗೂ ವಂಚನೆ ಮಾಡಿದ್ದಾಳಂತೆ. ಒಂದೆರಡು ತಿಂಗಳು ಸಂಸಾರ ಮಾಡಿ ಆ ನಂತರ ಸುಂದ್ರಿ ಕೈ ಕೊಟ್ಟಿದ್ದಾಳಂತೆ. ಮತ್ತೊಬ್ಬ ಯುವಕನ ಜೊತೆಗೆ ಕರಿಮಣಿ ರಾಣಿ ಓಡಾಟವನ್ನ ನಡೆಸಿದ್ದಾಳೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗದ ಯುವತಿಯ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದು. ಶಿವಮೊಗ್ಗದ ಹೊಸನಗರದ ಬೆಂಡೆಗದ್ದೆ ಗ್ರಾಮದ ಯುವತಿ ಈಕೆ. ಆಕೆಯ ವಿರುದ್ಧ ಆಕೆಯನ್ನ ಮದುವೆಯಾಗಿ ಸದ್ಯ ವಂಚನೆಗೆ ಒಳಗಾಗಿರುವಂತಹ ಯುವಕನೇ ಆರೋಪವನ್ನ ಮಾಡ್ತಿದ್ದಾನೆ. ಅವರಿಬ್ಬರು ಮದುವೆಯಾಗಿರುವಂತಹ ಸಂದರ್ಭದ ಫೋಟೋಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಂಕೇತ್ ಅನ್ನುವಂತಹ ಓರ್ವ ಯುವಕ, ಇದು ಮತ್ತೋರ್ವನ ಜೊತೆ ಆಕೆಗೆ ಮದುವೆಯಾಗಿರುವಂತಹ ಫೋಟೋ, ಎರಡೆರಡು ಫೋಟೋಗಳನ್ನು ಕೂಡ ನೋಡ್ತಾ ಇದ್ದೀರಿ. ಇದು ಸದ್ಯ ಸಂಕೇತ್. ನನಗೂ ಮೊದಲೇ ಮತ್ತೊಬ್ಬನನ್ನ, ಕಡೂರು ಮೂಲದ ಯುವಕನನ್ನ ಈಕೆ ಮದುವೆಯಾಗಿದ್ಲು ಅನ್ನುವಂಥ ಆರೋಪವನ್ನ ಏನ್ ಮಾಡ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ. ಮದುವೆಯಾಗಿ ವಂಚನೆ ಮಾಡುವುದೇ ಈಕೆಗೆ ಖಯಾಲಿ, ಈಕೆಯ ಚಾಳಿ ಅಂತ ಹೇಳಿ ಸದ್ಯ ಮದುವೆಯಾಗಿ ಮೋಸಕ್ಕೊಳಗಾಗಿದ್ದಾನೆ ಎನ್ನಲಾಗ್ತಾ ಇರುವಂತಹ ಸಂಕೇತ್ ಆರೋಪವನ್ನ ಮಾಡ್ತಿದ್ದಾನೆ. ಶಿವಮೊಗ್ಗದ ಯುವತಿಯ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಫೋಟೋಗಳನ್ನ ಗಮನಿಸ್ತಾ ಇದ್ದೀವಿ. ಒಬ್ಬರ ಜೊತೆ, ಇಬ್ಬರ ಜೊತೆ, ಮೂವರ ಜೊತೆ. ಏನಿದು ಮದುವೆ ಗಲಾಟೆ? ಈ ಯುವತಿಯ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬರ್ತಿರೋದು ಯಾಕೆ? ಅಂಥದ್ದೇನ್ ಮಾಡಿದ್ಲು ಆಕೆ? ವಿಜಯ, ಏನಾಗ್ತಿದೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದ್ರೆ ಸಾಕಷ್ಟು ಭಾಗದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳೇ ಮದುವೆಗೆ ಒಂದು ವಯಸ್ಸು ಬಂದಿರೋ ಹುಡುಗಿಯರು ಸಿಗ್ದಿರೋಂಥ ಸಾಕಷ್ಟು ಕಾರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಒಂದು ಪ್ರಪೋಸಲ್ ಬರುತ್ತೆ, ಆ ಒಂದು ನಂಬ್ಕೊಂಡು ಹುಡುಗರು ಮದುವೆಗೆ ಅಂತ ಮುಂದಾದ ಸಂದರ್ಭದಲ್ಲಿ ಈ ತರದ ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದ್ಬಿಟ್ಟು ಅವರು ಒಂದು ರೀತಿಯ ಮೋಸಕ್ಕೆ ಬಲಿ ಆಗ್ತಿರೋಂಥದ್ದು. ಇದು ಕೂಡ ಈ ಒಂದು ಪ್ರಕರಣ, ಇಂಥದೇ ಒಂದು ಪ್ರಕರಣ ಆಗಿರೋಂಥದ್ದು. ಇಲ್ಲಿ ಸಂಕೇತವನ್ನು ಏನು ಇಲ್ಲಿ ಸನ್ನಿಧಿ ಅಂತ ಹೇಳ್ಬಿಟ್ಟು ಒಂದು ಹುಡುಗಿ ಜೊತೆಗೇನೋ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ. ಆತ ಆದ ನಂತರದಲ್ಲಿ ಅವಳಿಗೆ ಗೊತ್ತಾಗತ್ತೆ ಈಕೆ ಇದನ್ನೇ ಕೆಲಸ ಮಾಡ್ಕೊಂಡಿರೋಂಥದ್ದು, ವಂಚನೆ ಮಾಡೋಂಥದನ್ನೇ ಕೆಲಸ ಮಾಡ್ಕೊಂಡು ಹೇಳಿ ತನಗೆ ಏನ್ ಬೇಕಾಗತ್ತೆ ಆ ಲಾಭನ ಪಡ್ಕೊಂಡು ಹಣಕಾಸಿನ ನೆರವು ಮತ್ತೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನ ಪಡ್ಕೊಂಡು ನಂತರದಲ್ಲಿ ಆಕೆ ಕೈ ಕೊಟ್ಟು ಮತ್ತೆ ಇದೆ ಇನ್ನೊಂದು ರೀತಿಯ ಬೇರೆ ಹೊಸ ಒಬ್ಬ ಹುಡುಗನ ಜೊತೆಗೆ ಅಥವಾ ಇನ್ನೊಂದು ಸಂಪರ್ಕನ ಸಾಧಿಸುವಂತದ್ದು ಮಾಡ್ಕೊಂಡು ಹೇಳಿ. ಹಾಗಾಗಿನೇ ಈಗ ವಂಚನೆಗೊಳಗಾಗಿರುವಂತಹ ಸಂಕೇತ ತನಗೆ ಮೋಸ ಆಗಿರೋದ್ರ ಬಗ್ಗೆ ಈಗ ಗೋಳಾಡ್ತಾ ಇರುವಂತದ್ದು. ಮತ್ತೆ ಈ ತರದ ಯಾವ ರೀತಿಲಿ ಮುಂದೆ ಬಲಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆತರ ಮನವಿ ಮಾಡ್ಕೊಳ್ತಿರಂತ. ಒಟ್ಟಾರೆ ಈಕೆ ತುಂಬಾ ಚಾಲಾಕಿರೋದ್ರಿಂದ ಈಕೆ ತನಗೆ ಹೊಸ ರೀತಿಯ ಒಂದು ಸಂಪರ್ಕಗಳನ್ನ ಸಾಧಿಸೋದ್ರ ಮೂಲಕ ಅಂದ್ರೆ ಹುಡುಗರನ್ನ ಒಂದು ರೀತಿ ಬಕ್ರಾಣೆ ಮಾಡ್ತಾಳೆ ಅಂತ ಹೇಳುವಂಥದ್ದು ಇಲ್ಲಿ ಕೇಳ್ಬರುತ್ತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.